ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಹಸ್ಬೆಂಡ್ ಅವರು ಮಕ್ಕಳ ಬುಕ್ಸ್ಗೆ ರ್ಯಾಪರ್ ಹಾಕ್ತಿದ್ದಾರೆ ಗೊತ್ತಾ. ಅವರಿಗೆ ಎಷ್ಟು ಪೇಷನ್ಸು ಅಂದರೆ, ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಅಷ್ಟು ತಾಳ್ಮೆಯಿಂದ ಮಾಡ್ತಾರೆ. ಆಮೇಲೆ ಆ ಕೆಲಸದಲ್ಲಿ ಮತ್ತೆ ವೆರಿ ರೇರ್ ಅದರಲ್ಲೇನೋ ಮಿಸ್ಟೇಕ್ ಹುಡುಕಬೇಕು ಅಂದರೆ, ಈವನ್ ಆಫೀಸಲ್ಲೂ ಅಷ್ಟೇ. ಅವರು ಹೈಯರ್ ಅಥಾರಿಟಿ ಅವರೆಲ್ಲ ಇರ್ತಾರಲ್ವ, ಅವರೆಲ್ಲ ಎಷ್ಟು ಸತಿ ಹೇಳಿದ್ದಾರೆ, ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಕೆಲಸ ಒಪ್ಪಿಸ್ಬಿಟ್ಟೆ ಅಂತೂ 100% ನಾವು ನಿಶ್ಚಿಂತೆಯಾಗಿ ಇರ್ಬೋದು, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ದೊಡ್ಡ ಪಾಸಿಟಿವ್ ಅಂದರೆ ಅವ್ರದ್ದು ತಾಳ್ಮೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಪೇಷನ್ಸಿಂದ ಮಾಡ್ತಿರ್ತಾರೆ. ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ನಮ್ಮ ಎಲ್ಲ ಕಷ್ಟಗಳಿಗೂ ಒಂದೇ ಒಂದು ಪರಿಹಾರದಿಂದ ಎಷ್ಟೊಂದು ಕಷ್ಟಗಳು ಅಥವಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಗೊತ್ತಾ. ಅದೇನು ಒಂದೇ ಒಂದು ಪರಿಹಾರ ಅಂದರೆ ಪೇಷನ್ಸ್, ಆಯಿತಾ. ಏನೇ ಪ್ರಾಬ್ಲಮ್ ಬಂದು ಪೇಷನ್ಸಿಂದ ಅದನ್ನು ಎದುರಿಸ್ಬಿಟ್ರೆ, ಇದನ್ನು ನಾನು ತುಂಬ ನಮ್ಮ ತಂದೆಯಿಂದನೂ ಕಲ್ತಿದ್ದೀನಿ, ನಮ್ಮ ಹಸ್ಬೆಂಡಿಂದನೂ ಕಲ್ತಿದ್ದೀನಿ. ನಮ್ಮ ತಂದೆಗೂ ಅಷ್ಟೇ ತುಂಬಾ ಪೇಷನ್ಸು, ಅಮ್ಮನಿಗೂ ಅಷ್ಟೇ ತುಂಬಾ ಪೇಷನ್ಸು. ಅವರಿಂದ ನಾನು ಕಲ್ತಿದ್ದೀನಿ ಹೇಗೆ ಪೇಷನ್ಸಿಂದ ಲೈಫ್ನ ಲೀಡ್ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೈಫು ಅಂದ್ರೇ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬರೋಕ್ಕೇನಾದರೂ ಸೊಲ್ಯೂಷನ್ಸ್ ಇದೆಯಾ ಅಂತ ಹುಡುಕಬೇಕು. ಪ್ರಾಬ್ಲಮ್ಸಲ್ಲಿ ಯೋಚನೆ ಮಾಡ್ಕೊತ ಪ್ರಾಬ್ಲಮ್ಸಲ್ಲೇ ಮುಳುಗೋಗ್ಬಿಡ್ತೀವಿ ನಾವು. ಬೇರೆ ಆಪ್ಷನ್ ಏನಾದರೂ ಇದೆಯಾ, ಅಥವಾ ಪ್ರಾಬ್ಲಮ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬೇಕು, ಇವೆಲ್ಲ ನಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗೋದು ಯಾವಾಗ ನಾವು ಪೇಷನ್ಸಿಂದ ಇದ್ದಾಗ, ಮೈಂಡ್ ಒಂದು ಕಾಮ್ ಇದ್ದಾಗ ಮಾತ್ರ ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗೇ ಮಾತಾಡೋಣ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಯಾವ್ಯಾವ ಮೂಲಕ ಬರ್ಬೋದು. ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ನಿಮಗೆ ಪ್ರಮೋಷನ್ಸ್ ಆಗ್ತಾಯಿಲ್ಲ ಅಂತನೋ, ಅಥವಾ ನಿಮಗೆ ಸ್ಯಾಲ್ರಿ ಸಾಲ್ತಾ ಇಲ್ಲ ಅಂತನೋ, ಅಥವಾ ನಿಮಗೆ ಬರ್ತಿರೋ ಸ್ಯಾಲ್ರಿ ನೀವು ಜಾಸ್ತಿ ವರ್ಕ್ ಮಾಡಿದ್ರು ನಿಮಗೆ ಕಡಿಮೆ ಸ್ಯಾಲ್ರಿ, ಅಥವಾ ಕಡಿಮೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಜಾಸ್ತಿ ಸ್ಯಾಲ್ರಿ, ಈ ಥರ ವರ್ಕ್ ಪ್ಲೇಸಲ್ಲಿ, ಅಥವಾ ಕೊಲೀಗ್ಸ್ದು ಟಾರ್ಚರ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು ವರ್ಕ್ ಪ್ಲೇಸಲ್ಲಿ. ಸೊ ಇದೆಲ್ಲ ಚಾನ್ಸಸ್ಸು ಇರುತ್ತೆ ವರ್ಕ್ ಪ್ಲೇಸಲ್ಲಿ, ಆಯಿತಾ. ನಾವು ಜನರಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕು ಮನೆಯಲ್ಲಿ ಅಂದರೆ, ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು, ಇಲ್ಲ ದುಡ್ಡಿನ ಪ್ರಾಬ್ಲಮ್ಸ್ ಬರ್ಬೋದು, ಮಕ್ಕಳ ಪ್ರಾಬ್ಲಮ್ಸ್ ಬರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರ್ಬೋದು, ಮಿಸ್ಕಮ್ಯುನಿಕೇಷನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಜೊತೆ ಬರ್ಬೋದು, ಅಥವಾ ಏನೋ ಒಂದು ಗೋಲ್ ಸೆಟ್ ಮಾಡಿದ್ವಿ ಮನೆ ಕಟ್ಟೋದು, ಏನೋ ಒಂದು EMI ಪ್ರಾಬ್ಲಮ್ಸು, ಇಂಥವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಆಯಿತಾ. ಹೆಲ್ತ್ ಬಂದರೆ ಏನೋ ಒಂದು ಆರೋಗ್ಯ ಕೆಟ್ಟೋಗಿರುತ್ತೆ, ಅದೂ ಕಷ್ಟದಿಂದನೇ ನಾವು ಫೇಸ್ ಮಾಡ್ತಾ ಇರ್ತೀವಿ. ಹೆಲ್ತ್ ಕೆಟ್ಟೋದ್ರೆ ಅಂತೂ ಇನ್ನೇನು ಬೇಡಪ್ಪ ಲೈಫಲ್ಲಿ, ಫಸ್ಟು ಹೆಲ್ತ್ ಸರಿ ಹೋದರೆ ಅಂತ ಅನಿಸ್ತಾ ಇರುತ್ತೆ. ತುಂಬ ಕುಗ್ಗೋಗ್ಬಿಡ್ತೀವಿ, ಪೇಷನ್ಸ್ನ ಕಳ್ಕೊಂಡ್ಬಿಡ್ತೀವಿ. ಮಕ್ಕಳ ವಿಷಯದಲ್ಲೂ ಅಷ್ಟೇ, ಕೆಲವು ನಾವು ಎಷ್ಟೇ ಜವಾಬ್ದಾರಿಯಿಂದ, ಎಷ್ಟೇ ಸುಸಂಸ್ಕೃತವಾಗಿ ಬೆಳೆಸಿದ್ರೂ ಕೂಡ ಕೈ ತಪ್ಪಿ ಹೋಗ್ತಾರೆ. ಪೇರೆಂಟ್ಸ್ ಎಷ್ಟು ಸಂಕಟ ಪಟ್ಟಿದ್ದಾರೆ ಅಂತ ನನ್ನ ಟೀಚರ್ ಕೆರಿಯರಲ್ಲಿ ನಾನು ನೋಡಿದ್ದೀನಿ. ಈಗಲೂ ಕೂಡ ಮೊನ್ನೆ ಎಲ್ಲ ನೋಡಿದ್ದೀನಿ. ಸ್ವಲ್ಪ ಮಕ್ಕಳು ಕೈ ತಪ್ಪಿ ಹೋಗೋದು, ಪೇರೆಂಟ್ಸ್ಗೆ ರಿವರ್ಸ್ ಮಾತಾಡೋದು, ಕಣ್ಣೀರು ಹಾಕ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಕಣ್ಣೀರು ಹಾಕ್ತಾರೆ. ಇದರಿಂದ ಎಷ್ಟು ಫ್ರಸ್ಟ್ರೇಷನ್ ಆಗೋಗಿರುತ್ತೆ ಮಕ್ಕಳಿಗೆ ಅಂದರೆ, ಮಕ್ಕಳಿಗೆಲ್ಲ ಪೇರೆಂಟ್ಸ್ಗೆ ಎಷ್ಟು ಫ್ರಸ್ಟ್ರೇಷನ್ ಆಗೋಗಿರುತ್ತೆ ಅಂದರೆ, ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಪೇಷನ್ಸ್ ಕಳ್ಕೊಂಬಿಟ್ಟಿರ್ತಾರೆ. ಆಮೇಲೆ ಇದೊಂದು ಸೈಡು. ಇನ್ನೊಂದು ದುಡ್ಡಿನ ವಿಷಯ ಬಂದರೂ ಅಷ್ಟೇ, ಎಲ್ಲ ಕಡೆ ಸಾಲಗಳು, EMI ಇದೆಲ್ಲ ಬಂದರೂ ಕೂಡ ಪೇಷನ್ಸ್ ಹಾಳಾಗೋಗುತ್ತೆ. ಏನಪ್ಪ ದೇವ್ರು ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೋ ಅನ್ನೋ ಲೆವೆಲ್ಗೆ ಆಗೋಗುತ್ತೆ. ಇನ್ನೊಂದು ರಿಲೇಷನ್ಶಿಪ್ಪು, ನಮಗೆ ಬೇಡ ಅಂದರೂ ಕೆಲವು ರಿಲೇಷನ್ಸ್ ಟಾರ್ಚರ್ ಕೊಡೋದು, ಅವ್ರ ಮಾತುಗಳಿಂದ, ಮಾತುಗಳಿಂದ ಚುಚ್ಚಿ ಮಾತಾಡೋದು, ಏನೋ ವಿಷಯಕ್ಕೆ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಅಥವಾ ನಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ ಕಮೆಂಟ್ ಮಾಡೋದು, ನಮ್ಮ ಬಗ್ಗೆ ಕಮೆಂಟ್ ಮಾಡೋದು, ಅಥವಾ ನಾವು ನೋಡೋಕ್ಕೆ ಹೆಂಗಿದ್ದೀವಿ ಅಂತ ಕಮೆಂಟ್ ಮಾಡೋದು, ನಮಗೆ ಮಕ್ಕಳಾಗಿಲ್ಲ ಅಂತ ಕಮೆಂಟ್ ಮಾಡೋದು. ಸೊ XYZ ರೀಸನ್ಗೆ ಕೆಲವು ರಿಲೇಷನ್ಶಿಪ್ಪು ಅಷ್ಟು ಚುಚ್ಚಿ ಮಾತಾಡ್ತಿರ್ತಾರೆ, ಟಾರ್ಚರ್ ಕೊಡ್ತಾರೆ. ಕೆಲವು ಸತಿ ಪಾರ್ಟ್ನರ್ಸು ವೈಫ್ಗೆ ಹಸ್ಬೆಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಮಿಸ್ಕಮ್ಯುನಿಕೇಷನ್ ಆಗೋದು. ಸೊ ಇದೆಲ್ಲ ಲೈಫಲ್ಲಿ ಪ್ರಾಬ್ಲಮ್ಸೇ. ಇದೆಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಏನು ಗೊತ್ತಾ, ಪೇಷನ್ಸ್. ಅದೊಂದು ಇದ್ಬಿಟ್ರೆ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಹೌದಲ್ವಾ, ನಾವು ತಾಳ್ಮೆಯಿಂದ ಇದ್ದರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವ ಅಂತ ನಿಮಗೆ ಅನಿಸ್ತಾ ಹೋಗುತ್ತೆ.
ಫಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? ಬಿ ಇನ್ ಪ್ರೆಸೆಂಟ್. ಅಂದರೆ ಇವತ್ತಿನ ಬಗ್ಗೆನೇ ಮಾತ್ರನೇ ಯೋಚನೆ ಮಾಡಿ. ಪೇಷನ್ಸ್ ಕಳ್ಕೊಂಡು ಹಿಂದೆ ಹೀಗಾಗಿತ್ತು, ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡ್ಕೊಳ್ತಾ ಪ್ರೆಸೆಂಟ್ ಟೈಮ್ನು ಹಾಳು ಮಾಡ್ಕೊತಿದ್ದೀರಾ. ಕಷ್ಟಗಳನ್ನ ನೀವೇ ಬರಮಾಡ್ಕೊಳ್ತಿದ್ದೀರಾ. ಅಯ್ಯೋ ಅದು ಫಾರ್ ಎಕ್ಸಾಂಪಲ್ ನಾನು ಹೇಳಲ್ಲ, ಅಯ್ಯೋ ಮುಂದೆ ನಮಗೆ ಲೋನ್ ಕಟ್ಟೋಕ್ಕಾಗಲ್ವೇನೋ, ಮುಂದೆ ನಮ್ಮ ಮಕ್ಕಳು ಹಿಂಗೆ ಹೋಗ್ತಾರೇನೋ, ಮುಂದೆನೂ ನಾವು ಬಡತನದಲ್ಲೇ ಇರ್ತೀವೇನೋ ಅಂತ ಮುಂದೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವ. ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತಾ. ಪ್ರೆಸೆಂಟಲ್ಲೂ ಕೂಡ ನಾವು ಹಾಗೆ ರಿಯಾಕ್ಟ್ ಮಾಡ್ತೀವಿ. ಅದು ಸೈಕಾಲಜಿಕಲಿ ಪ್ರೂವ್ಡು. ನಮಗೆ ತುಂಬ ಪ್ರಾಬ್ಲಮ್ಸ್ ಬರೋದೇ ನಮ್ಮ ಓನ್ ಥಾಟ್ಸಿಂದ. ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅದರಿಂದನೇ ನಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬರೋದು. ನಮ್ಮ ಥಾಟ್ಸ್ನ ಅಂದರೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಜೀವನದ 99% ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತೆ. ಥಿಂಕ್ ಮಾಡಿ, 99% ಪ್ರಾಬ್ಲಮ್ಸು. ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ ಬಗ್ಗೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ನಮ್ಮ ಥಾಟ್ಸ್ ಹೆಂಗಿದೆ, ಅದರಿಂದನೇ ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಕೋಬೋದು ಅಂತ ನೋಡ್ಕೋಬೋದು. ಆ ಪ್ರಾಬ್ಲಮ್ಸ್ನ ಕೋಪದಿಂದ ವೈಲೆಂಟಾಗಿ ರಿಯಾಕ್ಟ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು, ಇಲ್ಲ ಪೇಷನ್ಸಿಂದನೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಸೊ ನಮ್ಮ ಥಿಂಕಿಂಗ್ ಮೇಲೇ ನಮ್ಮ ಪ್ರಾಬ್ಲಮ್ಸ್ ನಮ್ಮ ಲೈಫಲ್ಲಿ ಬರುವಂಥದ್ದು. ಹಲೋ ಫ್ರೆಂಡ್ಸ್, ಈಗ ಟೈಮ್ ಬಂದು ರಾತ್ರಿ 1:30 ಆಗಿದೆ. ಈಗ ಸ್ವಲ್ಪ ಪ್ರಿಪೇರ್ ಆಗೋಣ ಕ್ಲಾಸ್ಗೆ ಅಂತ ಓದ್ಕೋತಾ ಇದ್ದೆ. ಸಂಜೆ ಬಂದು ಬೇರೆ ಎಲ್ಲ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು. ನಾನು ಹಸ್ಬೆಂಡ್ ಅಲ್ಲಿಗೆ ಹೋಗಿದ್ವಿ. ಈಗ ಬಂದು ಮನೆ ಕೆಲಸ ಎಲ್ಲ ಮಾಡಿ ಈಗ 12 ಗಂಟೆಲಿ ಕೂತಿದ್ದೀನಿ. ತೋರಿಸ್ತೀನಿ ನಿಮಗೆ ನೋಡಿ. ಅದು ಕೆಮಿಕಲ್ಸು ಫಾರ್ಮುಲಾಸು ಎಲ್ಲ ಜಾಸ್ತಿ ಇರುತ್ತೆ. ಒಂದು ಸತಿ ರಿವೈಸ್ ಮಾಡಲೇಬೇಕು. ಅದಕ್ಕೆ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ನೋಡಿ, ಪ್ರಾಬ್ಲಮ್ಸ್ ನನಗಿಲ್ವಾ, ಎಲ್ಲ ಕಡೆ ಮ್ಯಾನೇಜ್ ಮಾಡ್ಕೋಬೇಕು. ಬಟ್ ಆದರೂ ನಾನು ನಗ್ತಾನೆ ಇರ್ತೀನಿ. ಏನಕ್ಕೆ ಹೇಳಿ, ನಾನೇನೋ ದೊಡ್ಡ ಗ್ರೇಟ್ ಅಂತ ಅಲ್ಲ, ನಾನು ನನ್ನ ಲೈಫಲ್ಲಿ ಕಲ್ತಿರೋ ಪಾಠದಿಂದನೇ. ಆ ಪಾಠ ನಾನು ಯಾವ ರೀತಿ ಕಲಿತೆ, ನನಗೆ ಕಷ್ಟ ಕೊಟ್ಟಿರೋದ್ರಿಂದನೇ, ದೇವರು ಎಷ್ಟೊಂದು ಬಗೆಯ ಕಷ್ಟಗಳು ಕೊಟ್ಟಿರೋದ್ರಿಂದನೇ ನಾನು ಈ ರೀತಿ ಸ್ಟ್ರಾಂಗ್ ಆಗಿರೋದು, ಈ ರೀತಿ ಪೇಷನ್ಸ್ ಆಗಿ ಎಲ್ಲನೂ ಮ್ಯಾನೇಜ್ ಮಾಡ್ತಿರೋದು. ಆಮೇಲೆ ಸೆಕೆಂಡ್ ಬಂದು, ನಿಮ್ಮ ಕರೆಂಟ್ ಸಿಚುವೇಶನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಯ್ಯೋ ನಾನು ಹಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಯ್ಯೋ ನಾವು ಆ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಈ ಜಾಬಲ್ಲ ಇನ್ನೊಂದು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಪ್ರೆಸೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಕರೆಂಟ್ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಬರೋದು ಪೇಷನ್ಸಿಂದನೇ. ಪೇಷನ್ಸಿಂದ ಪ್ರೆಸೆಂಟ್ ಸಿಚುವೇಶನ್ನ, ಕರೆಂಟ್ ಸಿಚುವೇಶನ್ ಅಂದರೆ ಈಗೇನು ನಮಗೆ ಸಿಚುವೇಶನ್ ಇದೆ, ನಾವು ಹೇಗಿದ್ದೀವಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ವರ್ಸ್ಟ್ ಕೇಸ್ ಹೇಳ್ತೀನಿ, ಅತ್ತೆ ಮಾವ ಟಾರ್ಚರ್ ಇರ್ಬೋದು, ಅಥವಾ ಅತ್ತೆ ಮಾವಂಗೆ ಸೊಸೆ ಟಾರ್ಚರ್ ಇರ್ಬೋದು, ಇನ್ನೂ ಏನೋ ರಿಲೇಷನ್ಶಿಪ್ದು ಟಾರ್ಚರ್ ಇರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ ಇರ್ಬೋದು, ತುಂಬ ಸಾಲಗಳಿರ್ಬೋದು. ಹೌದು, ಸಾಲ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಪೇಷನ್ಸಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದಕ್ಕೇನು ಸೊಲ್ಯೂಷನ್ ಅಂತ ಹುಡುಕ್ತಿರ್ತೀವಿ. ಇಲ್ಲಾಂದರೆ ಕೊರಗ್ತಾನೆ ಇರ್ತೀವಿ. ಅಯ್ಯೋ ನಮಗೆ ಸಾಲ ಇದೆ, ಅಯ್ಯೋ ನಮಗೆ ಮಕ್ಕಳಾಗಲಿಲ್ಲ, ಅಯ್ಯೋ ನಾವು ಮನೆ ಕಟ್ಟಿಲ್ಲ ಅಂತ ಕೊರಗ್ತಾನೆ ಇರ್ತೀವಿ. ಮೆಜಾರಿಟಿ ನಾನು ಹೇಳ್ದಂಗೆ ನಮ್ಮ ಪ್ರಾಬ್ಲಮ್ಸ್ ಬರೋದು ನಾವು ಥಿಂಕಿಂಗ್ ಮಾಡೋದ್ರಿಂದನೇ. ಸೊ ಆ ಪ್ರಾಬ್ಲಮ್ಸ್ ಒಂದಾದ್ಮೇಲೆ ಒಂದು ಬರುತ್ತಾ. ಫಸ್ಟು ಸಾಲಗಳಿತ್ತು, ಇನ್ನೊಂದು ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿ ಕೊರಗಿ ಫ್ರಸ್ಟ್ರೇಷನಲ್ಲಿ ಹೆಲ್ತ್ ಹಾಳು ಮಾಡ್ಕೋತೀರ. ಇನ್ನೊಂದು ಪ್ರಾಬ್ಲಮ್ನ ಬರಮಾಡ್ಕೊಂಡ್ರೆ ಆ ಫ್ರಸ್ಟ್ರೇಷನಲ್ಲಿ ಆಪೋಸಿಟ್ ಪರ್ಸನ್ ಜೊತೆ ಏನೋ ಸರಿಯಾಗಿ ನಡ್ಕೊಳ್ಳಲ್ಲ, ಸರಿಯಾಗಿ ಮಾತಾಡಲ್ಲ, ಪ್ರಾಬ್ಲಮ್ಸ್ದು ಫ್ರಸ್ಟ್ರೇಷನ್ನು ಆಪೋಸಿಟ್ ಪರ್ಸನ್ ಮೇಲೆ ತೋರಿಸ್ತಾ ಇರ್ತೀರ. ಆಗ ನಿಮ್ಮ ಇಬ್ಬರು ರಿಲೇಷನ್ಶಿಪ್ ಹಾಳಾಗುತ್ತೆ. ಆಗ ಇನ್ನೊಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತಾ. ಸೊ ಪೇಷನ್ಸ್ ಇಲ್ಲ ಅಂದರೆ ಹೊಸ ಪ್ರಾಬ್ಲಮ್ಸ್ನ ನಾವೇ ವೆಲ್ಕಮ್ ಮಾಡ್ತಾ ಹೋಗ್ತೀವಿ. ನಾವು ಲೈಫಲ್ಲಿ ವೇಟ್ ಮಾಡೋದನ್ನು ಕಲಿಬೇಕು. ಸಿಂಪಲ್ಲು. ಈಗ ಫಾರ್ ಎಕ್ಸಾಂಪಲ್ ಏನೋ ಈಗ ನಾವು ರೆಡಿ ಆಗ್ತಾಯಿದ್ರೆ ನಮ್ಮ ಹಸ್ಬೆಂಡ್ಗಳೇ ವೇಟ್ ಮಾಡಲ್ವಾ ಏನೋ ಫಂಕ್ಷನ್ಗಳಿಗೆ, ನಮ್ಗೆ ಟೈಮ್ ಹಿಡಿಯುತ್ತೆ ನಾವು ರೆಡಿ ಆಗಬೇಕಾದ್ರೆ. ಅದೇ ಥರ ಹಸ್ಬೆಂಡ್ಸ್ ಏನೋ ಒಂದು ಪೊಸಿಷನ್ ಹೋಗೋವರೆಗೂ, ಅಥವಾ ನಮಗೇನೋ ಕೊಡಿಸ್ಬೇಕು, ನಾವೇನೋ ಒಂದು ಸ್ಟೇಟಸ್ ಅಚೀವ್ ಮಾಡಬೇಕು, ನಮಗೆ ಮಕ್ಕಳಾಗಬೇಕು, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಗೆ ದೇವರು ಅಂತ ನೀವು ನಂಬೋದಿದ್ರೆ ಯಾವಾಗ ಸೊಲ್ಯೂಷನ್ ಬರಬೇಕು ಅಂತ ಇದೆಯೋ ಆವಾಗಲೇ ಬರೋದು. ಸೊ ಅದಕ್ಕೆ ನೀವು ಆ ಡೇ ಬರೋವರೆಗೂ, ಆ ಕ್ಷಣ ಬರೋವರೆಗೂ ವೇಟ್ ಮಾಡೋದನ್ನು ಕಲಿಬೇಕು. ಆ ವೇಟ್ ಮಾಡೋದು ಯಾವಾಗ ಕಲಿತೀರಾ, ನಿಮಗೆ ಪೇಷನ್ಸ್ ಇದ್ದಾಗಲೇ. ನೆಕ್ಸ್ಟ್ ಬಂದು ಅನ್ಇಂಪಾರ್ಟೆಂಟ್ ಥಿಂಗ್ಸ್, ಏನಾದರೂ ಅನಾವಶ್ಯಕತೆ ಏನಾದರೂ ವಿಷಯಗಳಿರ್ತಲ್ಲ ಅದನ್ನೆಲ್ಲ ಸೈಡಿಗೆ ಇಟ್ಕೊಡ್ಬೇಕು. ಸೊ ನಾವು ಫ್ರಸ್ಟ್ರೇಷನಲ್ಲಿ, ಕೋಪದಲ್ಲಿ ಒಂಥರ ಪೇಷನ್ಸ್ ಇಲ್ಲದೇ ಏನು ಮಾಡಿಬಿಡ್ತೀವಿ ಅಂದರೆ ಎಲ್ಲನೂ ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ಪಕ್ಕದ ಮನೆಯವ್ರು ಹಿಂಗೆ, ಎದುರುಗಡೆ ಮನೆಯವ್ರು ಹಿಂಗೆ, ಅಲ್ಲಿ ಅಷ್ಟು ಹಿಂಗೆ, ಆ ಕೊಲೀಗ್ ಹಿಂಗೆ, ಈ ಕೊಲೀಗ್ ಹಿಂಗೆ, ಆ ರಿಲೇಷನ್ಶಿಪ್ ಹಿಂಗೆ,
ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಒಂದು ಡಸ್ಟ್ಬಿನ್ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಬದಲಾಗಿ ನಮ್ಮ ತಲೆಯಲ್ಲಿ ಬ್ರೈನ್ ಇರುತ್ತಲ್ಲ, ಅದನ್ನು ಆರ್ಗನೈಸ್ ಮಾಡ್ಕೋಬೇಕು. ನನಗೆ ಯಾವುದು ಇಂಪಾರ್ಟೆಂಟು ಅದನ್ನು ಮಾತ್ರ ಥಿಂಕ್ ಮಾಡಿಕೊಂಡು, ಯಾವುದು ಇಂಪಾರ್ಟೆಂಟ್ ಅಲ್ಲ, ನನಗೆ ಅಕ್ಕಪಕ್ಕವ್ರು ಏನೇ ಅಂದರೂ ಏನು ಕಥೆನೂ ನನಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ವರ್ಕ್ ಪ್ಲೇಸಲ್ಲೂ ಅಷ್ಟೇ, ಏನೇ ಆದ್ರೂ ಎಲ್ಲರನ್ನೂ ಮೆಚ್ಚಿಸೋಕ್ಕಾಗಲ್ಲ. ನೀವು ಆ ದೇವ್ರ ಕೈಯಲ್ಲೇ ಎಲ್ಲರೂ ಮೆಚ್ಚಿಸೋಕ್ಕಾಗಲ್ವಂತೆ. ಇನ್ನು ನಾವು ಮನುಷ್ಯರು, ನಾವು ಎಲ್ಲರೂ ಮೆಚ್ಚಿಸೋಕ್ಕಾಗತ್ತಾ? ಅದಕ್ಕೆ ನಿಮಗೆ ಏನು ಸರಿ, ಯಾವ್ದು ಸರಿ, ನಿಮಗೆ ಸರಿ ಅನಿಸ್ತಾಯ್ತಾ ಮಾಡ್ಕೊಂಡು ಹೋಗಿ. ದೇವ್ರು ನಿಮ್ಮ ಜೊತೆ ಇರ್ತಾನೆ. ನಿಮಗೆ ಅದು ತಪ್ಪು ಅನಿಸ್ತಾ ಇದೆ ಅಂದರೆ ಅದನ್ನು ಬಿಟ್ಬಿಡಿ. ಬೇರೆಯವ್ರ ಕಮೆಂಟಿಂದ ನಾವು ಚೇಂಜ್ ಆಗೋದು ಬೇಡ. ನಮ್ಮ ಮನಸ್ಸಾಕ್ಷಿ ನಮಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಾವು ಪೇಷನ್ಸಲ್ಲಿದ್ದಾಗ, ನಮಗೇನೆ ತಾಳ್ಮೆಯಲ್ಲಿದ್ದಾಗ ಕಾಮಾಗಿ ಯೋಚನೆ ಮಾಡಿದ್ರೆ ನಮಗೆ ಅನಿಸುತ್ತೆ, ಅಯ್ಯೋ ನಾನು ಮಾಡ್ತಿರೋದು ಸರಿ, ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು, ನಾನು ಮಾಡುತ್ತಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ. ಸೊ ಆಗ ನಾವು ಪೇಷನ್ಸಿಂದ ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ತಾಳ್ಮೆಯಿಂದ ಇದ್ದರೆ ಯಾವುದು ಕರೆಕ್ಟು, ಯಾವುದು ನನಗೆ ಬೇಕಿಲ್ದಿರೋ ವಿಷಯ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಲೈಫಲ್ಲಿ ನಮಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ನ ಹುಡ್ಕೋದು ನೋಡ್ಕೋಬೇಕು. ಇನ್ನೊಂದು ದೊಡ್ಡ ವಿಷಯ ಹೇಳ್ಕೊತೀನಿ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಟೀಚರಾಗಿ ಹೇಳ್ಕೊತಾ ಇದ್ದೀನಿ. ಯಾವುದೇ ಸಿಚುವೇಶನ್ಗಾದರೂ ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ? ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ತುಂಬ ಬೈತಾ ಇರ್ತಾರೆ, ನೀವು ಮಾಡದಿರೋ ತಪ್ಪಿಗೆಲ್ಲ ನಿಮಗೆ ಬ್ಲೇಮ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಆಗ ನಾನು ಮಾಡಿಲ್ಲ ಅಂತ ರೆಸ್ಪಾಂಡ್ ಮಾಡಿ, ನಿಧಾನಕ್ಕೆ ರೆಸ್ಪಾಂಡ್ ಮಾಡಿ. ಅವನು ಕಿರಿಚ್ತಾ ಇದ್ದಾನೆ ಅಂತ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋದರೆ ಆಪೋಸಿಟ್ ಪರ್ಸನ್ಗೆ, ಸೊ ಆಗ ನಿಮ್ಮ ಟೆಂಪರ್ ಎಷ್ಟು ರೈಸ್ ಆಗುತ್ತೆ, ನಿಮ್ಗೆ ಎಷ್ಟು ಕಷ್ಟಗಳು, ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ನೀವೇ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಸಿಚುವೇಶನ್ಗಾಗಲಿ ಏನೇ ಇರಲಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ರೆಸ್ಪಾಂಡ್ ಮಾಡಬೇಕು. ಅವರೇನೋ ಮಾತಾಡ್ತಿದ್ದಾರಾ, ಹೌದು ಇಲ್ಲ ಜಸ್ಟಿಫಿಕೇಷನ್ ಕೊಡಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಅದು ರೆಸ್ಪಾನ್ಸು. ಅವ್ರು ಕಿರಿಚ್ತಾ ಇದ್ದಾರೆ ಅಂತ ನಾವು ಕಿರಿಚೋದು, ಅದು ರಿಯಾಕ್ಟಿಂಗು. ಸೊ ನಮ್ಮ ಎಮೋಷನ್ಸು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅವ್ರ ಎಮೋಷನ್ಸ್ ಮೇಲೆ ನಮ್ಮ ಎಮೋಷನ್ಸ್ ಕಂಟ್ರೋಲ್ ಆಗಬಾರ್ದು. ನಾನು ಯಾವಾಗಲೂ ಹೇಳ್ದಂಗೆ, ನಮ್ಮ ಲೈಫ್ದು ರಿಮೋಟು ನಮ್ಮ ಕೈಲಿರಬೇಕು. ಯಾರೋ ಆಪ್ರೇಟ್ ಮಾಡ್ದಂಗೆ ನಾವು ಕುಣಿಬಾರ್ದು. ಕರೆಕ್ಟಾ? ಆಮೇಲೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಕರೆಕ್ಟಾ? ಆ ಟೈಮ್ಗೋಸ್ಕರ ನಾವು ಕಾಯಬೇಕು. ಟೈಮ್ ಬರ್ತಿಲ್ಲ ಅಂತ ನಾವು ಈಗಲೇ ಗಡಿಬಿಡಿ ಮಾಡಿಕೊಂಡು ಆ ಥರ ಪಡೋಕ್ಕೆ ಹೋಗಬಾರ್ದು. ಅದೃಷ್ಟದ ಬಾಗಿಲು ಬಡಿದಾಗ ಆ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಆ ಟೈಮ್ ಡ್ಯೂರೇಷನು ಎಷ್ಟೋ ಸತಿ ಏನು ಗೊತ್ತಾ, ಒಂದು ಸ್ಟೂಡೆಂಟ್ ಲೈಫಲ್ಲೇ ಇರ್ಬೋದು, ವರ್ಕಿಂಗ್ ವಿಮೆನ್ ಲೈಫಲ್ಲೇ ಇರ್ಬೋದು, ಏನೋ ಒಂದು ಟರ್ನಿಂಗ್ ಓವರ್ ಇರುತ್ತೆ. ಒಂದು ನೀವು ಪೇಷನ್ಸಂದೇ ಇದ್ದಾಗ, ಕಾಮಾಗಿದ್ದಾಗ, ಅದು ಏನದು ಟೈಮ್ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ ನಮಗೆ ಅನಿಸ್ತಾ ಇರುತ್ತೆ. ಏನೋ ಒಂದು ಕ್ಲೂ ಕೊಡ್ತಾ ಇರ್ತಾನೆ ದೇವರು. ಅಯ್ಯೋ ನಿಮ್ಮ ಕಷ್ಟ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡಿ ಅಂತ ಯಾವುದಾದ್ರೂ ಮೂಲಕ ಆದರೂ ಹಿಂಟ್ ಕೊಡ್ತಾ ಇರ್ತಾನೆ ದೇವರು. ಯಾವುದೋ ಒಂದು ಸೂಪರ್ ಪವರ್ ಹಿಂಟ್ ಕೊಡ್ತಾ ಇರ್ತಾರೆ. ಅದನ್ನು ಅನಲೈಸ್ ಮಾಡಬೇಕು. ಇಲ್ಲ ನಾವು ತುಂಬ ಡಿಸ್ಟರ್ಬ್ ಆಗಿದ್ದೀವಿ, ಕೋಪವಾಗಿದ್ದೀವಿ, ಕಾಮ್ನೆಸ್ ಇಲ್ಲ, ಒಂಥರ ತಾಳ್ಮೆ ಇಲ್ಲ ಅಂತ ಇದ್ದರೆ ಅದು ಏನು ಅಂತಲೇ ಅರ್ಥ ಆಗಲ್ಲ ನಮಗೆ. ಏನೋ ಒಂದು ಪವರು ನಮಗೆ ಕಾಪಾಡ್ತಾ ಇರುತ್ತೆ ಯಾವಾಗ್ಲೂ. ಇಲ್ಲ ನಮ್ಮ ತಲೆಯೆಲ್ಲ ಫುಲ್ ಗಜಿಬಿಜಿ ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ಇದ್ದರೆ ಅದು ಏನೂ ಅನಲೈಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕಾಮಾಗಿದ್ದರೆ ಯಾವುದೋ ಒಂದು ಶಕ್ತಿ ನಮಗೆ ಕಾಪಾಡ್ತಾ ಇದೆ, ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆಯಿಂದ ನಾವು ಖುಷಿಯಾಗಿ ಜೀವನ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನೊಂದು, ನಾನು ಯಾವಾಗಲೂ ಹೇಳ್ದಂಗೆ, ನಮ್ಮ ಮೆಜಾರಿಟಿ ಕಷ್ಟಗಳು ಬರದೆ ಪೇಷನ್ಸ್ ಇಲ್ಲದೆ ಗಬ ಮಾತಾಡೋದು. ನಾನು ಯಾವಾಗಲೂ ಏನು ಕಲ್ತಿರೋದು ಅಂದರೆ, ಏನೋ ಒಂದು ಮಾತಾಡ್ತೀವಿ ಅಂದರೆ 1-2 ಸೆಕೆಂಡ್ ಪಾಸ್ ಕೊಡಬೇಕು. ಪಾಸ್ ಕೊಟ್ಟು ಅದು ನಿಜಾನಾ, ಇದು ಮಾತಾಡಿದ್ರೆ ನನಗೆ ಇದು ಒಳ್ಳೆಯದಾ, ಮಾತಾಡಿದ್ರೆ ಯಾರಿಗಾರು ಹರ್ಟ್ ಆಗುತ್ತಾ, ಅಥವಾ ನನಗೇನಾದರೂ ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತಾ, ಎಷ್ಟು ಥಿಂಕ್ ಮಾಡಬೇಕು ಗೊತ್ತಾ? ಎಲುಬಿಲ್ಲದ ನಾಲ್ಗೆ ಮಾತಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ಸ್ನ ಬರ್ಮಾಡ್ಕೋತೀವಿ ಗೊತ್ತಾ? ಆದ್ದರಿಂದ ಏನೇ ಒಂದು ಮಾತಾಡ್ತೀರಾ ಅಂದರೆ ಯೋಚನೆ ಮಾಡಿಕೊಂಡು ಇಷ್ಟಿಷ್ಟೊಂದು ಮಾತಾಡಬಾರ್ದು. ನಾವು ಹೆಂಗಸರು ಮಾತಾಡೋಕ್ಕೇ ಫೇಮಸ್ಸು. ಬಟ್ ನಾವು ಒಂದು ಮಾತಾಡೋ ಪ್ರತಿಯೊಂದು ಮಾತಲ್ಲೂ ಒಂದು ತೂಕ ಇರಬೇಕು, ವೇಟೇಜ್ ಇರಬೇಕು. ನಾವು 10 ಮಾತಾಡೋದ್ರಲ್ಲ, 1 ಮಾತಾಡಿದ್ರೂ ಅದಕ್ಕೆ ಒಂದು ಬೆಲೆ ಅಂತ ಇರಬೇಕು. ನಿಮ್ಮ ಪಾರ್ಟ್ನರ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅನಿಸ್ಬೇಕು. ಆಗ ನಿಮಗೆ ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೇನೋ ಫ್ರಸ್ಟ್ರೇಷನ್ ಥರ ಮಾಡ್ಕೊಳ್ಳೋಂಥದ್ದು ಅವರು ಏನೂ ಮಾಡಲ್ಲ. ಸೊ ನೀವು ಪೇಷನ್ಸಿಂದ ಮಾತಾಡಿದ್ರೆ ನಿಮಗೂ ಏನೂ ಪ್ರಾಬ್ಲಮ್ ಬರಲ್ಲ. ನಿಮ್ಮ ಮಾತುಗಳೇ ನಿಮಗೆ ಸ್ಟ್ರೆಂತ್ ಆಗುತ್ತೆ ಹೊರತು ನಿಮ್ಮ ಎನಿಮಿ ಆಗಲ್ಲ. ನೋಡಿ ಫ್ರೆಂಡ್ಸ್, ನಾನು ಜಸ್ಟ್ 3 ಅವರ್ಸ್ ಮಲಗಿದ್ದೀನಿ ಇವತ್ತು. ಯಾಕೆ ಅಂದರೆ ನಂದು ಒಂದು ಇಂಪಾರ್ಟೆಂಟೇ ಕೆಲಸ ಇತ್ತು, ಪ್ರಿಪ್ರೇಷನ್ ಇತ್ತು. ಕೆಲವು ಸತಿ ನಾನು ಮತ್ತೆ ಹೇಳ್ದಂಗೆ ಪೇಷನ್ಸ್ ಆಗಿ ಲೈಫ್ನ ಲೀಡ್ ಮಾಡೋಕ್ಕಾಗಬೇಕಾಗತ್ತೆ. ಬೆಳಗ್ಗೆ 4:15ಗೆ ಎದ್ದಿದ್ದೆ, 4:15ಗೆ ಎದ್ದೆ. ಮಲಗಿದ್ದು 1:45. ಸೊ ಆಲ್ಮೋಸ್ಟ್ ತುಂಬಾ ಕಡಿಮೆ ಡ್ಯೂರೇಷನ್ ಆಯಿತು ಮಲಗಿರೋದು. ಬಟ್ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ.
ಹೋದೆ, ಸ್ವಲ್ಪ ವರ್ಕೆಲ್ಲ ಮಾಡಿದೆ, ಮನೆಗೆ ಬಂದು ಮತ್ತೆ ನೀಟಾಗಿ ಮಲ್ಕೊಂಬಿಟ್ಟೆ. ಸೊ ಮಾಡಬೇಕಾಗತ್ತೆ, ಪೇಷನ್ಸ್ ಆಗಿ ಇರಲೇಬೇಕು. ನಾನು ಬರೀ ಹೇಳೋದಲ್ಲ ಫ್ರೆಂಡ್ಸ್, 100% ಬರೀ ನಿಮಗೆ ಹೇಳೋದಲ್ಲ, ನಾನು ಏನು ಫಾಲೋ ಮಾಡ್ತಾಯಿದ್ದೀನಿ ಅದನ್ನೇ ನಿಮಗೆ ಹೇಳೋದು. ಇದನ್ನು ನಾನು ನನ್ನ ಕಷ್ಟಗಳಿಂದನೇ ಗೊತ್ತಾಗಿದ್ದು, ನನಗೆ ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸಿಂದನೇ ಗೊತ್ತಾಗಿದ್ದು. ನಮಗೆ ಕಷ್ಟಗಳು ಬಂದ್ರೇ ನಮಗೆ ಒಂಥರ ಧೈರ್ಯ ಬರೋದು. ಈ ರೀತಿನೂ ಸಾಲ್ವ್ ಮಾಡ್ಕೋಬೋದು, ಈ ರೀತಿಯೂ ನಮಗೆ ಸ್ಟ್ರೆಂತ್ ಇದೆ ಅಂತ ಆಗಲೇ ನಮಗೆ ಗೊತ್ತಾಗೋದು. ಮತ್ತು ಏನೇ ಕಷ್ಟಗಳು ಬಂದರೂ ಸ್ವಲ್ಪ ಟಾಲ್ರೇಟ್ ಮಾಡ್ಕೋಬೇಕು ನಾವು. ಎಲ್ಲ ಸುಖ ಬಂದುಬಿಟ್ರೆ ಲೈಫಲ್ಲಿ ಏನು ಥ್ರಿಲ್ ಇರುತ್ತೆ, ಏನು ಕಿಕ್ ಇರುತ್ತೆ ಹೇಳಿ? ಕಷ್ಟಗಳು ಬರಬೇಕು, ಆಗಲೇ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡೋದು, ಒಂದು ಲೈಫ್ ಅನ್ನೋದು ಚೆನ್ನಾಗಿ ಆಗೋದು. ಫೇಲ್ಯೂರ್ಸ್ ಬರಬೇಕು, ಸಕ್ಸಸ್ ಬರಬೇಕು. ಸಕ್ಸಸ್ ಬಂದಾಗ ಹಿಗ್ಬಾರ್ದು. ಏನೋ ಬಂದ್ಬಿಡ್ತು ಲೈಫಲ್ಲಿ. ಎಷ್ಟು ಪ್ರಾಬ್ಲಮ್ಸ್ ಗೊತ್ತಾ? ದಿನದಲ್ಲೂ ಒಂದೊಂದು ದಿನಾನೂ ಒಂದೊಂದು ಚಾಲೆಂಜಸ್ ನಮಗೆ. ಕರೆಕ್ಟಾಗಿ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಇನ್ನೂ ನಂಬರ್ ಆಫ್ ಚಾಲೆಂಜಸ್ ಜಾಸ್ತಿ. ಮನೇಲಿದ್ದೀರಿ ಅಂದರೆ ಇನ್ನೂ ಚಾಲೆಂಜಸ್ ಇದ್ದೇ ಇರುತ್ತೆ ನಿಮಗೂ. ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಏನೇನು ಥಾಟ್ ಪ್ರೊಸೆಸ್ ಬರುತ್ತೆ, ಇವೆಲ್ಲ ಒಂದೊಂದು ಚಾಲೆಂಜೇನೆ. ಈ ಚಾಲೆಂಜ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ, ಎಷ್ಟು ಪೇಷನ್ಸಿಂದ ಇರ್ತೀವಿ, ಇದೆಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಪೇಷನ್ಸಿಂದ ನಿಮ್ಮ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದನೂ ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಇಲ್ಲ ನನಗಿದು ಇಷ್ಟ ಆಗ್ತಿಲ್ಲ, ನೀವು ಈ ಥರ ಮಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ. ತಾಳ್ಮೆಯಿಂದ ಮಾತಾಡಿದ್ರೆ ಆಪೋಸಿಟ್ ಪರ್ಸನ್ಸು ತಾಳ್ಮೆಯಿಂದನೇ ಕೇಳ್ತಾರೆ. ನಿಮಗೇನೋ ಕಸಿಬಿಸಿ ಆಗ್ತಾಯಿದೆ, ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನು ನಿಧಾನಕ್ಕೆ ಎಕ್ಸ್ಪ್ರೆಸ್ ಮಾಡಬೇಕು. ದಬ ಮಾತಾಡ್ಬಿಟ್ಟು ಕಿರ್ಚಾಡ್ಬಿಟ್ಟು ಸಾಮಾನೆಲ್ಲ ಕಿರ್ಚಾಡ್ಬಿಟ್ಟು, ಈ ಟಿಪಿಕಲ್ ಲೇಡೀಸ್ ಫಿಲಮೆಲ್ಲ ಹಂಗೆ ತೋರಿಸೋದವರು. ಎಲ್ಲೋ ಏನೋ ಕೋಪ ಬಂತು ಅಂದರೆ ಸಾಮಾನೆಲ್ಲ ಬಿಸಾಕ್ಬಿಡೋದು. ಏನು ಬರುತ್ತೆ ಅವ್ರಿಗೆ? ಬರ್ತಾ ಹಸ್ಬೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸು ಅಥವಾ ಹಸ್ಬೆಂಡ್ಗಳು ಕೋಪ ತಗೋತಾ ಇದ್ದರೆ ವೈಫ್ಗಳು ಎಲ್ಲ ಇವ್ರದ್ದು ಇಷ್ಟೇ ಅನಿಸ್ಬಿಡುತ್ತೆ. ಇವ್ರು ಕೋಪ ಮಾಡ್ಕೋತಾರ ಅಷ್ಟೇ, ಎಷ್ಟು ಅಂತ ಬೆಲೆ ಕೊಡ್ತಾರೆ ನಿಮಗೆ. ಅದೇ ಪೇಷನ್ಸಿಂದ ನಿಮ್ಗೇನಾದರೂ ಬೇಕಾಗಿರೋದನ್ನು ಕೇಳಿ, ಇಲ್ಲ ನನಗೆ ಈ ಥರ ಇದೆ. ಹಸ್ಬೆಂಡ್ಗಳಷ್ಟೇ, ನನಗೆ ಎದ್ದ ತಕ್ಷಣ ಈ ರೀತಿ ಕಾಫಿ ಬೇಕು ಅಂತ ನಿಧಾನಕ್ಕೆ ಹೇಳಿ ನೋಡಿ. ನೀವು ಅಷ್ಟೇ, ಈ ರೀತಿ ನನಗೆ ಕಷ್ಟ ಆಗ್ತಿದೆ ಅಂತ ನಿಧಾನಕ್ಕೆ ಹೇಳಿ ನೋಡಿ. ಹೌದಪ್ಪ, ಇವಳ ಮಾತಲ್ಲೂ ಏನೋ ಬೆಲೆ ಇದೆ ಅಂತ. ಸೊ ಪೇಷನ್ಸ್ಗೆ ಅಷ್ಟು ಬೆಲೆ ಇದೆ. ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ತಾಳ್ಮೆ ಇದ್ದರೆ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಲೈಫು ಅಂತ. ಸೊ ಪ್ರಾಬ್ಲಮ್ ಏನೇ ಇದ್ದರೂ ಆಪೋಸಿಟ್ ಪರ್ಸನ್ಗೆ ನಿಮ್ಮ ಪ್ರಾಬ್ಲಮ್, ನಿಮ್ಮ ಕಷ್ಟಗಳು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ಪೇಷನ್ಸಿಂದ ಇರೋದು ತುಂಬಾ ಕಷ್ಟ. ಏಕ್ದಮ್ ನೀವು ನಾಳೆಯಿಂದನೇ ಪೇಷನ್ಸಿಂದ ಇರಿ ಇವತ್ತಿನವರೆಗೂ ಒಂಥರ ಇದ್ಬಿಟ್ಟು ನಾಳೆಯಿಂದನೇ ನೀವು ಏನೂ ರಿಯಾಕ್ಟ್ ಮಾಡ್ದಂಗೆ ಬುದ್ಧನ ಥರ ಇರಿ ಅಂದರೆ ನೀವು ಇರೋಕ್ಕೆ ಆಗಲ್ಲ. ಬಟ್ ಗ್ರ್ಯಾಜುವಲಿ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಕೋಪ ಬಂದಾಗ ರಿಯಾಕ್ಟ್ ಮಾಡಿದೆ, ಸ್ವಲ್ಪ ಪೇಷನ್ಸಿಂದ ಇರೋವಂಥದ್ದು. ಅಥವಾ ಏನೋ ಹಿಂಸೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಪೇಷನ್ಸಿಂದ ಇರುವಂಥದ್ದು. ಏನೋ ಪ್ರಾಬ್ಲಮ್ ಬರ್ತಾಯಿದೆ ಲೈಫಲ್ಲಿ, ಪೇಷನ್ಸಿಂದ ಸಾಲ್ವ್ ಮಾಡೋದು, ಪೇಷನ್ಸಿಂದ ಮಾತಾಡೋದು, ಪೇಷನ್ಸಿಂದ ಕೆಲಸ ಮಾಡೋದು. ಎಷ್ಟು ಕೆಲಸ ಹೇಳಿ, ನಮಗೆ ಬೆಳಗ್ಗೆ ಇದ್ದರೆ ಸಂಜೆವರೆಗೂ ನಾವು ಹೆಂಗೆ ಕೆಲಸ ಮಾಡ್ತಾಯಿದ್ದೀವಿ? ನಮಗೆ ಪೇಷನ್ಸ್ ಇಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಅಷ್ಟು ಸ್ವೆಟ್ ಮಾಡಿಕೊಂಡು ಬೆವರಿಸ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ ತಾನೇ. ನಮಗೆ ಪೇಷನ್ಸ್ ಇದೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ಎಲ್ಲ ಲೇಡೀಸ್ಗೂ ಎಷ್ಟು ಪೇಷನ್ಸ್ ಇದೆ, ಅದಕ್ಕೇ ಎಲ್ಲ ಕಡೆ ಮ್ಯಾನೇಜ್ ಮಾಡ್ಕೊಂಬರೋದು. ಮಕ್ಕಳನ್ನ ನೋಡ್ಕೋತೀವಿ, ಮನೇನ ನೀಟಾಗಿ ಇಟ್ಕೋತೀವಿ, ಅಡುಗೆ ಮಾಡ್ತೀವಿ, ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ, ಪಾತ್ರೆ ತೊಳಿತೀವಿ. ಎಷ್ಟು ಮನೆ ಕೆಲಸ, ತೀರಲಾಗದ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಯೋಚನೆ ಮಾಡಿ. ಅದು ನಾವು ಪೇಷನ್ಸಿಂದ ಇರೋದ್ರಿಂದನೇ. ಆ ಪೇಷನ್ಸ್ನ ಕೆಲವು ಸತಿ ಕಳ್ಕೊಬಾರ್ದು. ಆ ಕೆಲವು ಸತಿ ಕಳ್ಕೊಳ್ಳೋದು ಅಂತ ಇದೆಯಲ್ಲ, ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ಅನುಭವಿಸೋದು ಕೂಡ ನಾವೇನೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಕರೆಂಟು ಕೈ ಕೊಟ್ಬಿಡ್ತು, ಕರೆಂಟೇ ಇರಲಿಲ್ಲ. ಮಾತ್ರ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಇವತ್ತು. ಅದು ಗಂಜಿ ಪೌಡ್ರು ಮಾತ್ರ ನನಗಂತೂ ತುಂಬಾ ಯೂಸ್ ಆಗ್ತಾಯಿದೆ ಗೊತ್ತಾ, ಇಷ್ಟು ನ್ಯೂಟ್ರಿಷಿಯಸ್ ಅದು. ಆಮೇಲೆ ಪಪ್ಪಾಯ, ಆಮೇಲೆ ಎಗ್ನ ಬಾಯ್ಲ್ ಮಾಡಿ ಒಂಥರ ಚಾಟ್ಸ್ ಥರ ಮಾಡ್ಕೊಂಡಿದ್ದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಅದನ್ನೆಲ್ಲ ಮಾಡಿ. ಮಕ್ಕಳಿಲ್ಲ, ಮತ್ತೆ ಅತ್ತೆ ಮನೆಗೆ ಹೋಗಿದ್ದಾರೆ. ಅಂದರೆ ಅವ್ರ ಅತ್ತೆ ಮನೆಗೆ ಹೋಗಿದ್ದಾರೆ, ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ. ಅಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾರೆ. ನಾನು ಹಸ್ಬೆಂಡ್ ಇಬ್ಬರೇ. ಅದಕ್ಕೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಗೊತ್ತಾ, ನನಗಂತೂ ತುಂಬಾ ಇಷ್ಟ ಆಗೋಯಿತು. ನೆಕ್ಸ್ಟ್ ಬಂದು ನಿಮ್ಗೆ ಯಾವಾಗಲೇ ಏನೋ ನನಗೆ ಕಷ್ಟಗಳು ಬರ್ತಾಯಿದೆ ಅಂತ ಯೋಚನೆಗಳು, ಏನೇನೋ ನೆಗೆಟಿವ್ ಥಾಟ್ಸ್ ಬರ್ತಾಯಿದ್ರೆ ಡೈವರ್ಟ್ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ಏನು ಮಾಡ್ತೀನಿ ಗೊತ್ತಾ, ಎಲ್ಲರೂ ಏನಾದರೂ ಕಷ್ಟಗಳು ಬಂದರೆ ಅಥವಾ ಏನೋ ಒಂದು ಜಗಳಗಳಾದರೆ, ಏನೋ ಒಂದು ಮನಸ್ತಾಪಗಳಾಗ್ತಾಯಿದ್ರೆ ಹೋಗ್ಬಿಟ್ಟು ಮಲ್ಕೊಂಬಿಡ್ತಾರೆ, ಊಟದ ಮೇಲೆ ತೋರಿಸ್ತಾರೆ. ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೆಮ್ಮದಿಯಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಮನೆಯೆಲ್ಲ ನೀಟ್ ಮಾಡಿಬಿಡ್ತೀನಿ ನಾನು.
ಅದು ಏನಾಗುತ್ತೆ ಗೊತ್ತಾ, ಊಟ ಮಾಡದೆ ಮಲಗಿಬಿಟ್ರೆ ಅಂತೂ ಆ ಫ್ರಸ್ಟ್ರೇಷನ್ನು, ಮನ್ಸು ಬೇರೆ ಚೆನ್ನಾಗಿರಲ್ಲ, ಕೋಪ ಬರ್ತಾ ಇರುತ್ತೆ, ಆಮೇಲೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಇನ್ನೂ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಇನ್ನೂ ಕೋಪ ಜಾಸ್ತಿ ಆಗಿರುತ್ತೆ. ಅದೇನೋ 20% ಇರೋ ಪ್ರಾಬ್ಲಮ್ 200% ಅಷ್ಟು ದೊಡ್ಡ ಬೆಟ್ಟವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನಮ್ಗೆ ಮನ್ಸು ಚೆನ್ನಾಗಿಲ್ಲ ಅಂದರೆ ಫಿಸಿಕಲ್ ದಂಡನೆ ಮಾಡ್ಕೋಬಾರ್ದು. ಅಂದರೆ ನಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು ಆ ಟೈಮಲ್ಲಿ. ಹಿಂಗಿದ್ರೂ ಮನ್ಸು ಕೆಟ್ಟೋಗಿರುತ್ತೆ. ಬಾಡಿನ ಚೆನ್ನಾಗಿ ನೋಡಿಕೊಂಡು ಮೈಂಡನ್ನ ಡೈವರ್ಟ್ ಮಾಡ್ಕೊಂಬರ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಮನೆಯೂ ಅಷ್ಟೇ ಪಳ ಚೆನ್ನಾಗಿ ತಿಕ್ಬಿಡ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಕಾಮ್ ಡೌನ್ ಆಗಿರ್ತೀನಿ, ಮರ್ತೋಗಿರುತ್ತೆ ನನಗೆ. ಕಿವಿಗೆ ಹಾಕ್ಕೋತೀನಿ ಮ್ಯೂಸಿಕ್ಕು, ಅಥವಾ ಯಾವುದೋ ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಹಾಕ್ಕೋತೀನಿ, ಆರಾಮಾಗಿ ಕೇಳ್ಕೊತ ಕೆಲಸ ಮಾಡಿಬಿಡ್ತೀನಿ. ಆಮೇಲೆ ಯಾವಾಗಲೂ ಅಷ್ಟೇ ನೀವು ಪೇಷನ್ಸಿಂದ ನಿಮಗೆ ಒಂದು ಬೌಂಡ್ರಿ ಮಾಡ್ಕೋಬೇಕು. ನನ್ನ ತಲೆಗೆ ಯಾವ ಥಾಟ್ಸ್ ಬರಬೇಕು, ಯಾವ ಥಾಟ್ಸ್ ಬರಬಾರ್ದು ಅಂತ ಒಂದು ಬೌಂಡ್ರಿ ಮಾಡಿಕೊಂಡು ಕಡಿಮೆ ಮಾತಾಡಿದಷ್ಟು ನಿಮಗೇ ಬೆಲೆ ಜಾಸ್ತಿ. ನಾನು ಯಾವಾಗಲೂ ಹೇಳ್ದಂಗೆ ಕಡಿಮೆ ಮಾತಾಡಿ, ಪೇಷನ್ಸಿಂದ ಮಾತಾಡಬೇಕಾದ್ರೆ ನಿಧಾನಕ್ಕೆ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ. ಏನು ಪದಗಳು ಯೂಸ್ ಮಾಡ್ತೀರಾ ಯೋಚನೆ ಮಾಡಿ, ಯಾವ ಟೋನಲ್ಲಿ ಮಾತಾಡ್ತೀರಾ, ನಾನು ಯಾವ ರೀತಿ ಹೇಳ್ತೀನಿ ಅದೂ ಇಂಪಾರ್ಟೆಂಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಮನುಷ್ಯರು, ಕಷ್ಟಗಳು ನಮಗೆ ಬರದೆ ಇನ್ನು ಮರಕ್ಕೆ ಬರುತ್ತೆ. ಕಷ್ಟಗಳು ಬಂದಾಗಲೇ ನಾವು ಸ್ಟ್ರಾಂಗ್ ಆಗೋದು, ಕರೆಕ್ಟಾ? ನಮ್ಮ ಕಷ್ಟಗಳು ಬಂದ್ರೇ ನಾವು ಪೇಷನ್ಸಿಂದ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಾಗೋದು, ಕಾನ್ಫಿಡೆನ್ಸ್ ಬರೋದು, ಮತ್ತು ಅದಕ್ಕೇನು ಅಂತ ಸೊಲ್ಯೂಷನ್ ಹುಡುಕ್ತೀವಿ ನಾವು. ಅದರಲ್ಲೇ ಜೀವನದ ಮಜಾ ಇರೋದು. ತುಂಬ ಚೆನ್ನಾಗಿ ಲೈಫ್ ಹೋಗ್ತಾಯಿದ್ರೆ ತುಂಬ ಸಪ್ಪೆ ಆಗಿಬಿಡುತ್ತೆ ಲೈಫು. ಆಮೇಲೆ ಏನೋ ಕಷ್ಟಗಳು ಬಂದ್ರೇ ಯಾರು ಹೆಂಗೆ ಅಂತ, ನಮ್ಮ ಜೊತೆ ಯಾರಿರ್ತಾರೆ, ನಮ್ಮನ್ನು ಬಿಟ್ಟು ಯಾರು ಹೋಗ್ತಾರೆ ಅಂತ ಗೊತ್ತಾಗೋದು, ನಮ್ಮ ಡಿಪೆಂಡೆನ್ಸಿ ಕಡಿಮೆ ಆಗೋದು, ನಾವು ಇಂಡಿಪೆಂಡೆಂಟ್ ಆಗೋದು ಕಷ್ಟಗಳು ಬಂದಾಗಲೇ. ಅದಕ್ಕೆ ಕಷ್ಟ ಏನೇ ಬಂದರೂ ಕೂಡ ಫಸ್ಟ್ ರಾಮಬಾಣ ಏನು ಅಂದರೆ ಪೇಷನ್ಸ್. ಫಸ್ಟು ತಾಳ್ಮೆ ತಂದ್ಕೋಬೇಕು. ಆಯಿತು, ಕಷ್ಟ ಬಂದಿದೆ, ಇದಕ್ಕೇನು ಸೊಲ್ಯೂಷನ್ನು, ತಾಳ್ಮೆಯಿಂದ ಹೋಗೋಣ, ಒಂದಲ್ಲ ಒಂದಿನ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಆಮೇಲೆ ದೇವರಲ್ಲಿ ಏನು ಬೇಡ್ಕೋಬೇಕು ಅಂದರೆ, ನನಗೆ ಕಷ್ಟ ಕೊಡಬೇಡಪ್ಪ ಅಂತ ಬೇಡ್ಕೋಬಾರ್ದು. ಕಷ್ಟ ಕೊಟ್ಟರು ಅದನ್ನು ಫೇಸ್ ಮಾಡೋ ಧೈರ್ಯ ಕೊಡಪ್ಪ ಅಂತ ಬೇಡ್ಕೋತೀನಿ ನಾನು. ದೇವರಂತೂ ಕಷ್ಟ ಕೊಡದೆ ಅಂತೂ ಇರಲ್ಲ. ನಮ್ಮದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಎಷ್ಟು ಜನ ಹೇಳ್ತಾರಲ್ವ, ಅದು ವಜ್ರಕ್ಕೆ ಏಟು ಬಿದ್ದಷ್ಟು ಅದು ಶೈನಿಂಗ್ ಹೊಡಿಯುತ್ತಂತೆ. ಆಮೇಲೆ ಆ ದೇವ್ರ ಮೂರ್ತಿದು ಅಷ್ಟೇ, ಎಷ್ಟು ಹೊಡಿತಾರೆ ಒಂದು ಕಲ್ಲನ್ನು, ಎಷ್ಟು ಏಟು ಹೊಡಿತಾರೆ ಆಗಲೇ ಅದು ಶಿಲೆ ಆಗೋದು, ಒಂದು ಮೂರ್ತಿ ಆಗೋದು. ನಾವೂ ಅಷ್ಟೇ, ಅದು 100% ನಿಜ, ಅದು ಗಾದೆ ಮಾತಲ್ಲ, ಅದು 100% ನಮ್ಮ ಲೈಫ್ಗೂ ಅಪ್ಲೈ ಆಗುತ್ತೆ. ಎಷ್ಟು ನಾವು ಕಷ್ಟಗಳನ್ನ ಅನುಭವಿಸ್ತೀವೋ, ಎದುರಿಸ್ತೀವೋ, ಅಷ್ಟು ನಮ್ಮದ್ರಲ್ಲಿ ಧೈರ್ಯ ಬರುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟೇ ಫೇಸ್ ಮಾಡಿದ್ದೀವಿ, ಇನ್ನೆಷ್ಟು ಬರುತ್ತೆ. ಅದು ಹೆಂಗೆ ಆಗೋಗುತ್ತೆ ಅಂದರೆ ಬಂಡು ಬಿದ್ದೋಗ್ಬಿಡ್ಬೇಕು ನಾವು. ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ನಾನಂತೂ ಜಗ್ಗಲ್ಲ, ಧೈರ್ಯದಿಂದ ಫೇಸ್ ಮಾಡ್ತೀನಿ. ಏನಾಗುತ್ತೋ ಆಗಲಿ, ಧೈರ್ಯ ಒಂದಿರಬೇಕು, ಪೇಷನ್ಸ್ ಇರಬೇಕು. ಎಂಥ ಪ್ರಾಬ್ಲಮ್ಸ್ ಆದರೂ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ದೀನಿ. ನನಗೆ ಬ್ಲ್ಯಾಕ್ ಅಂದರೆ ಪಂಚಪ್ರಾಣ, ತುಂಬಾ ಇಷ್ಟ. ಇದು ನಮ್ಮ ಹಸ್ಬೆಂಡ್ ತಂದುಕೊಟ್ಟಿರೋ ಸೀರೆ, ಆಯಿತಾ. ಆ್ಯಕ್ಚುಲಿ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿಲ್ಲ, ಅವ್ರಿಗೆ ಪಾಪ ಸೀರೆದು ಗೊತ್ತಾಗಿಲ್ಲ, ಫುಲ್ಲು ಕಲರು ಹೋಗುತ್ತೆ, ಆಯಿತಾ. ಬಟ್ ಆದರೂ ನನಗೆ ಬ್ಲ್ಯಾಕ್ ಅನ್ನೋದು ಫಸ್ಟ್ ಇಷ್ಟ, ಅದಕ್ಕಿಂತ ಜಾಸ್ತಿ ಇಷ್ಟ ನಮ್ಮ ಹಸ್ಬೆಂಡ್ ತಂದುಕೊಟ್ಟಿದ್ದಾರೆ ಅಂತ ಇನ್ನೂ ಇಷ್ಟ ಅದು. ಸೊ ಉಟ್ಕೊಂಡಿದ್ದೆ, ಫುಲ್ ರೆಡಿ ಆಗಿಬಿಟ್ಟೆ. ಇನ್ನೂ 3 ನಿಮಿಷ ಟೈಮ್ ಇತ್ತು, ಆಯಿತಾ. 3 ನಿಮಿಷ ಹೊರಡೋಕ್ಕೆ, ನಾನು 8:15 ಮನೆ ಬಿಡೋದು, ಇನ್ನೂ 3 ನಿಮಿಷ ಟೈಮ್ ಇತ್ತು ಅಂತ ಈಗ ಬಟ್ಟೆ ಮಾಡಿಸ್ತಾ ಇದ್ದೀನಿ. ಸೊ ಅದರಿಂದನೇ ಈಗ ನೋಡಿ, ಅಷ್ಟೆಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕರೆಂಟ್ ಹೊಟ್ಟೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಪೇಷನ್ಸಿಂದ ಥಿಂಕ್ ಮಾಡಿಬಿಟ್ರೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ನೋಡಿ, ನಾನೀಗ ವಾಕಿಂಗ್ ಮಾಡ್ತಾಯಿದ್ದೀನಿ ಸಂಜೆ. ಇದು ನನ್ನ ಫ್ರೆಂಡೂ ಬಂದಿದ್ದರು, ಇಬ್ಬರೂ ವಾಕಿಂಗ್ ಮಾಡ್ತಾಯಿದ್ದೀವಿ. ಆಮೇಲೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ಮನೇಲಿ ಟೊಮ್ಯಾಟೊ ಖಾಲಿಯಾಗಿತ್ತು, ಆಮೇಲೆ ಬಾಳೆಹಣ್ಣು, ಪಪ್ಪಾಯ, ಹಾಲು, ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ತಂದಿದ್ದೀನಿ. ಏನೋ ಒಂದು ಮಾಡೋಣ, ಎಗ್ ಬಿರಿಯಾನಿನೋ ಏನೋ ಒಂದು ಮಾಡೋಣ ಅಂತ ತಂದಿದ್ದೀನಿ. ಸೊ ಇದೆಲ್ಲ ನಾವು ಹ್ಯಾಂಡ್ಲ್ ಮಾಡೋದು ಯಾವುದರಿಂದ ಹೇಳಿ, ಪೇಷನ್ಸಿಂದನೇ. ಸೊ ಅದಕ್ಕೆ ನಾನು ಹೇಳ್ದಂಗೆ ನಮ್ಮ ಎಲ್ಲ ಕಷ್ಟಗಳಿಗೂ ಒಂದೇ ಒಂದು ಪರಿಹಾರ, ಪೇಷನ್ಸ್. ಇವತ್ತಿಂದ ಏನೇ ಕಷ್ಟಗಳು ಬಂದರೂ ಅಯ್ಯೋ ನಮಗೆ ಕಷ್ಟ ಬಂದಿದೆಯಲ್ಲ ಅಂತ ಥಿಂಕ್ ಮಾಡಿದೆ, ಧೈರ್ಯವಾಗಿ ಫೇಸ್ ಮಾಡಿ, ಕಾಮಾಗಿ ಕೂತ್ಕೊಂಡು ಥಿಂಕ್ ಮಾಡಿ, ಕಾಮಾಗಿ ಡಿಸ್ಕಸ್ ಮಾಡಿ, ಸೊಲ್ಯೂಷನ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾವ ಪ್ರಾಬ್ಲಮ್ಮು ಸೊಲ್ಯೂಷನ್ ಇಲ್ಲದೆ ಇರಲ್ಲ. ಕೆಲವು ಸೊಲ್ಯೂಷನ್ಸ್ ಬೇಗ ಸಿಗುತ್ತೆ, ಕೆಲವು ಸೊಲ್ಯೂಷನ್ಸ್ಗೆ ಟೈಮ್ ಹಿಡಿಯುತ್ತೆ. ಆ ಟೈಮ್ ಬರೋವರೆಗೂ ನಮಗೇನಿರಬೇಕು, ಪೇಷನ್ಸ್ ಇರಬೇಕು. ಕಷ್ಟ ಬಂತು ಅಂತ ಯಾವಾಗಲೂ ಕುಗ್ಗಕ್ಕೆ ಹೋಗಬೇಡಿ. ಬರಲಿ, ಕಷ್ಟ ಬರಲಿ, ವೆರೈಟಿ ಆಫ್ ಕಷ್ಟಗಳು ಬಂದೇ ಬರುತ್ತೆ. ಆಗ ಕೂಡ ನಾವು ವೆರೈಟಿಯಾಗಿ ಸೊಲ್ಯೂಷನ್ಸ್ನ ಹುಡ್ಕೋಬೇಕಾಗತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಆದಷ್ಟು ಇವತ್ತಿಂದ ಪೇಷನ್ಸಿಂದ ಇರೋದು ಕಲಿಬೇಕು, ಆಯಿತಾ. ನಾನು ತುಂಬಾ ಶಾರ್ಟ್ ಟೆಂಪರ್ಡ್ ಇದ್ದೆ
ಒಂದು 10 ಇಯರ್ಸ್ ಬ್ಯಾಕು ತುಂಬ ಶಾರ್ಟ್ ಟೆಂಪರ್ಡ್ ಆಗಿದ್ದೆ. ನಾನು ಹೇಳ್ತಿದ್ನಲ್ಲ, ಅಳ್ತಾ ಇದ್ದೆ, ಫ್ರಸ್ಟ್ರೇಷನ್ ಇರ್ತಿತ್ತು. ಬಟ್ ಈಗ ಎಷ್ಟು ಕಂಪೋಸ್ಡಾಗಿ ಎಲ್ಲರೂ ನನಗಂತಾರೆ, ನಿಂದೇನು ಗೊತ್ತೇ ಆಗಲ್ಲ ಫೇಸ್ ಮೇಲೆ, ನಿನಗೇನು ನೋವಿದೆಯಾ, ಹ್ಯಾಪಿಯಾಗಿದೆಯಾ, ಏನೂ ಗೊತ್ತೇ ಆಗಲ್ವಲ್ಲ ಅಂತ. ನಗ್ತಾ ಇರ್ತೀನಿ ಬಿಡಿ, ಯಾವಾಗಲೂ ನಗ್ತಾನೆ ಇರ್ತೀನಿ. ಪ್ರಾಬ್ಲಮ್ಸೇ ಇಲ್ವಾ ನಿನಗೆ ಅಂತ ಕೇಳ್ತಿರ್ತಾರೆ ಕೊಲೀಗ್ಸು, ಫ್ರೆಂಡ್ಸು ಎಲ್ಲನೂ. ಪ್ರಾಬ್ಲಮ್ಸ್ಗೆ ಯಾರಿಗಿರಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬ ಜೀವಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಣಿಗಳಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಯಾವ ರೀತಿ ಫೇಸ್ ಮಾಡ್ಕೋಬೇಕು, ನಾವು ಯಾವ ರೀತಿ ತಾಳ್ಮೆನ ತಂದ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟು. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಇವತ್ತಿಂದ ಪೇಷನ್ಸಿಂದ ಇರಿ, ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡಿ ಎದುರಿಸಿ. ಪ್ರಾಬ್ಲಮ್ಸ್ ಕಷ್ಟ ಬಂದಿದೆ ಅಂತ ನೀವು ಕುಕ್ಕಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ಆ ದೇವರು ನಮ್ಮ ಕೈ ಕಾಪಾಡ್ತಾನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಧೈರ್ಯದಿಂದ ಲೈಫ್ನ ಲೀಡ್ ಮಾಡ್ಕೊಳ್ಳಿ. ಆ ಧೈರ್ಯ, ಆ ಪೇಷನ್ಸೇ ನಿಮ್ಗೆ ಲೈಫ್ ಲೈನು. ನಮಸ್ಕಾರ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.